ನಮ್ಮ ಕನ್ನಡದ ಕಂದ ಲೀಲಾವತಿ ಅವರ ಮಗ ವಿನೋದ್ ರಾಜ್ ಅವರು ಅಮ್ಮ ಇಲ್ಲದ ಈ 2 ವರ್ಷ. 2 ವರ್ಷದಿಂದ ಕೇಳಿದರೆ ನನಗೆ ಕಣ್ಣಲ್ಲಿ ನೀರು ಬರೋದು. ಈಗ ಕಣ್ಣಲ್ಲಿ ನೀರಿಗಿನ್ನ ಕರ್ತವ್ಯ ಏನು ಅನ್ನುವಂಥದ್ದು ನನಗೆ ಯೋಚನೆ ಆಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ಅವರಿಗೆ ಸಮಾರಂಭ ಮಾಡಿದ್ರು, ಅದಕ್ಕೆ ನೀವು ಕೂಡ ಒಬ್ಬ ಅತಿಥಿಯಾಗಿ ಹೋಗಿದ್ರಿ. ದರ್ಶನ್ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್ ಬಂದಾಗ ನೀವು ಕಾರಿಂದ ಇಳಿದು ಅದಕ್ಕೆ ಸ್ಟೆಪ್ಸ್ ಕೂಡ ಹಾಕಿದ್ರಿ. ಆ ಸಾಂಗ್ ಒಂಥರ ಚೆನ್ನಾಗಿದೆ ಕಣಪ್ಪ, ಹಾಕೋ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬರಿಂದ ಆಗೋದಲ್ಲ, ಅದು ಒಂದು ಸಿನಿಮಾ ಅಂತಕ್ಕಂಥದ್ದು. ಪಾಪ ಮಿಲನ ಪ್ರಕಾಶ್ ಅವರು, ನಾನು ಧೈರ್ಯ ಕೊಟ್ಟಿದ್ದೀನಿ ರೀ ಅವ್ರಿಗೆ, ಒಳ್ಳೇದಾಗುತ್ತೆ ಅಪ್ಪಾಜಿ ನೀನು ಯೋಚನೆ ಮಾಡ್ಬಿಡ ಅಂತ. ಸರ್ ಥ್ಯಾಂಕ್ ಯು ಸರ್. ಆಗಲೇ ನೀವು ನೋಡಿ ಥಿಯೇಟ್ರ್ಗಳ ಮುಂದೆ ಫ್ಯಾನ್ಸು ಫಾಲೋಯಿಂಗು ದೇವ್ರು ಕೊಟ್ಟಿರೋದು ಅವ್ರ ಶ್ರಮ. ಬನ್ನಿ ಸರ್, ನಮ್ಮ ಜೊತೆ ಒಂದು ಸಿನಿಮಾದಲ್ಲಿ ಒಂದೇನೋ ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿ ದರ್ಶನ್ ಅಂತ ಅವರು ಕರೆದಿದ್ದುಂಟಾ? ದರ್ಶನ್ ಕರೆದು ಕಾಟುರನ್ನ ಮಾಡಬೇಕಾಗಿತ್ತಲ್ಲ. ಹೌದಾ? ವಿನೋದ್ ರಾಜ್ ಕಂಡಂತೆ ಡೆವಿಲ್ ವೀಕ್ಷಿಸಿ ಸಂಜೆ 5:30ಕ್ಕೆ.